ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದರೆ, ಇಂಡಿಯನ್ ಆರ್ಮಿಯವರು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ನೇರ ನೇಮಕಾತಿನ ಕರೆದಿದ್ದಾರೆ. ಇದು ಎಲ್ಲರಿಗೂ ಸುವರ್ಣ ಅವಕಾಶ. ಯಾರ್ಯಾರೆಲ್ಲ ಸ್ಪೋರ್ಟ್ಸ್ನಲ್ಲಿ ಒಂದು ಅಚೀವ್ಮೆಂಟ್ನ ಮಾಡಿದ್ದೀರಾ, ನಿಮಗೆ ಇಂಡಿಯನ್ ಆರ್ಮಿ ಜಾಯ್ನ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಹವಲ್ದಾರ್ ಮತ್ತು ನೇಬ್ ಸುಬೇದಾರ್ ಎಂಬ ಪೋಸ್ಟ್ಗಳಿಗೆ ನೇರ ನೇಮಕಾತಿನ ಮಾಡ್ಕೋತಾ ಇದ್ದಾರೆ. ಯಾರ್ಯಾರೆಲ್ಲ ಸ್ಟೇಟ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮೆಡಲ್ನ ಗೆದ್ದಿದ್ದೀರಾ ಅಥವಾ ಪಾರ್ಟಿಸಿಪೇಟ್ನ ಮಾಡಿರ್ತೀರಾ ಅಂಥವರು ಈ ನೇರ ನೇಮಕಾತಿಗೆ ಅರ್ಹರಾಗಿರ್ತೀರಾ. ಅಂಥವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಬಂದುಬಿಟ್ಟು ಆಫ್ಲೈನ್ ಮೋಡ್ ಆಗಿರುತ್ತೆ. ನಾನು ಒಂದು ಅಡ್ರೆಸ್ ಹೇಳ್ತೀನಿ, ಆ ಅಡ್ರೆಸ್ಸಿಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಪೋಸ್ಟ್ ಮಾಡಬೇಕಾಗುತ್ತೆ. ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ 15, 2025. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ 15, 2025 ಸಂಜೆ 5 ಗಂಟೆ ಒಳಗೆ ನೀವು ಏನು ಪೋಸ್ಟ್ನ ಮಾಡ್ತೀರಾ ಅದು ಆರ್ಮಿ ಆಫೀಸ್ನ ರೀಚ್ ಆಗಿರಬೇಕು. ಈ ನೇರ ನೇಮಕಾತಿಗೆ ಮೇಲ್ ಮತ್ತು ಫಿಮೇಲ್ ಎರಡೂ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಬಂದುಬಿಟ್ಟು 17.5 ವರ್ಷದಿಂದ 25 ವರ್ಷಗಳು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, 17.5 ವರ್ಷದಿಂದ 25 ವರ್ಷಗಳು. 30 ಸೆಪ್ಟೆಂಬರ್ 2000 ಮತ್ತು 1 ಅಕ್ಟೋಬರ್ 2007 ಈ ಎರಡೂ ಇಸ್ವಿಗಳ ನಡುವೆ ಹುಟ್ಟಿರೋರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th ಪಾಸ್ ಆಗಿದ್ದರೆ ಸಾಕು. ಇದರಲ್ಲಿ ಏನು ಪರ್ಸೆಂಟೇಜ್ ಇಷ್ಟು ಇರಬೇಕು, 50% ಇರಬೇಕು, 35% ಇರಬೇಕು ಅಂತೇನಿಲ್ಲ, ಜಸ್ಟ್ ಪಾಸ್ ಆಗಿದ್ದರೆ ಸಾಕು. ಇದಾದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ನಿಮಗೆ 2 ಸ್ಟೆಪ್ಗಳಲ್ಲಿ ಇರುತ್ತೆ, PST ಮತ್ತು PET ಅಂತ. PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ಬಿಟ್ಟು, ಇದರಲ್ಲಿ ನಿಮ್ಮ ಹೈಟ್ ವೆಯ್ಟ್ನ ಚೆಕ್ ಮಾಡ್ತಾರೆ. ನಿಮ್ಮ ಹೈಟ್ ಬಂದುಬಿಟ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ 166 ಸೆಂಟಿಮೀಟ್ರ್ ಇರಬೇಕು. ಚೆಸ್ಟ್ನ ಮೆಜರ್ಮೆಂಟ್ ಬಂದುಬಿಟ್ಟು 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆದರೆ ಸಾಕು. ಮತ್ತು ವೆಯ್ಟ್ ಹೈಟ್ಗೆ ತಕ್ಕಂತೆ ಇರಬೇಕು. ಫಿಮೇಲ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ನಲ್ಲಿ ಹೈಟ್ ಬಂದುಬಿಟ್ಟು 162 ಸೆಂಟಿಮೀಟ್ರ್ ಇರಬೇಕು. ಹೈಟ್ಗೆ ತಕ್ಕಂಗೆ ವೆಯ್ಟ್ ಇರಬೇಕು. ಇವಾಗ ಯಾವ್ಯಾವ ಸ್ಪೋರ್ಟ್ಸ್ನ ಅವರು ತಗೋತಾ ಇದ್ದಾರೆ, ಯಾವ್ಯಾವ ಸ್ಪೋರ್ಟ್ಸಲ್ಲಿ ಮೆಡಲ್ ತೊಗೊಂಡಿರಬೇಕು ಅಥವಾ ಯಾವ್ಯಾವ ಸ್ಪೋರ್ಟ್ಸಲ್ಲಿ ನೀವು ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ಅಂದ್ಬಿಟ್ಟು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಾದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ನಿಮಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಇದರ ಟೈಮಿಂಗ್ ಬಂದುಬಿಟ್ಟು 5 ನಿಮಿಷ 45 ಸೆಕೆಂಡು. 5 ನಿಮಿಷ 45 ಸೆಕೆಂಡಲ್ಲಿ ನೀವು ಇದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಇದಾದಮೇಲೆ 9 ಫೀಟ್ ಡಿಚ್ ಇರುತ್ತೆ, ಅಂದರೆ ಏನು ನಾವು ಲಾಂಗ್ ಜಂಪ್ ಅಂತ ಹೇಳ್ತೀವಿ, ಇದನ್ನು ನೀವು ಕ್ಲಿಯರ್ ಮಾಡಬೇಕು. 3ನೇ ಇವೆಂಟ್ ಬಂದುಬಿಟ್ಟು ಜಿಗ್ಜ್ಯಾಗ್ ಬ್ಯಾಲೆನ್ಸ್, ಇದನ್ನು ಕೂಡ ನೀವು ಕ್ವಾಲಿಫೈ ಮಾಡಬೇಕಾಗುತ್ತೆ. ಇದಿಷ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಇವಾಗ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಏನೇನಿರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1.6 ಕಿಲೋಮೀಟರ್ನ 8 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಲಾಂಗ್ ಜಂಪ್ ಬಂದುಬಿಟ್ಟು 10 ಅಡಿ ಇರುತ್ತೆ, ಅದನ್ನೇ ಕ್ವಾಲಿಫೈ ಮಾಡಬೇಕಾಗುತ್ತೆ. ಹೈ ಜಂಪ್ 3 ಅಡಿನ ಕ್ವಾಲಿಫೈ ಮಾಡಬೇಕಾಗುತ್ತೆ. ಈಗ ಸ್ಪೋರ್ಟ್ಸ್ನಲ್ಲಿ ಯಾವ್ಯಾವ ಇವೆಂಟ್ಸ್ ಮತ್ತು ಯಾವ್ಯಾವ ಲೆವೆಲಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಮೆಡಲ್ ಗೆದ್ದಿದ್ದೀರಾ ಅಥವಾ ಬರೀ ಪಾರ್ಟಿಸಿಪೇಟೇ ಮಾಡಿದ್ದೀರಾ, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಯಾವ್ಯಾವ ಸ್ಪೋರ್ಟ್ಸ್ಗೆ ಅವರು ನೇರ ನೇಮಕಾತಿನ ಕರೆದಿದ್ದಾರೆ ಅಂತ ಈಗ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲನೇದಾಗಿ ಅಥ್ಲೆಟಿಕ್ಸ್ನಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ನಲ್ಲಿ 100 ಮೀಟರ್, 200 ಮೀಟರ್, 110 ಮೀಟರ್ ಹಡಲ್, 400 ಮೀಟರ್, 800 ಮೀಟರ್, 1500 ಮೀಟರ್, 20 ಕಿಲೋಮೀಟರ್ ವಾಕ್ ರೇಸ್, ಡೆಕಾಥ್ಲೆನ್, 400 ಮೀಟರ್ ಹಡಲ್, 3000 ಮೀಟರ್ ಸ್ಟಿಫಲ್ ಚೇಸ್, ಹೈ ಜಂಪ್, ಟ್ರಿಪಲ್ ಜಂಪ್, ಲಾಂಗ್ ಜಂಪ್, ಜಾವ್ಲಿನ್ ಥ್ರೋ, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ಹ್ಯಾಮರ್ ಥ್ರೋ ಮತ್ತು ಕೊನೆ ಇವೆಂಟ್ ಬಂದುಬಿಟ್ಟು ಪೋಲ್ ವಾಲ್ಟ್. ಆಲ್ಮೋಸ್ಟ್ ಎಲ್ಲ ಇವೆಂಟ್ಗಳು ಇದೆ ಅಥ್ಲೆಟಿಕ್ಸ್ನಲ್ಲಿ. ಈ ಇವೆಂಟ್ನಲ್ಲಿ ನೀವು ಯಾರ್ಯಾರು ಸ್ಟೇಟ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಮೆಡಲ್ನ ಗೆದ್ದಿರ್ತೀರಾ ಅಥವಾ ಪಾರ್ಟಿಸಿಪೇಟ್ ಮಾಡಿರ್ತೀರಾ ಅಂಥವರು ಅಪ್ಲೈ ಮಾಡ್ಬೋದು. 2ನೇ ಇವೆಂಟ್ ಬಂದುಬಿಟ್ಟು ಆರ್ಚರಿ. ಅದಾದಮೇಲೆ ಬಾಸ್ಕೆಟ್ಬಾಲು, ಬಾಕ್ಸಿಂಗು, ಡೈವಿಂಗು, ಫುಟ್ಬಾಲ್, ಫೆನ್ಸಿಂಗು, ಜಿಮ್ನಾಸ್ಟಿಕ್ಕು, ಹಾಕಿ, ಹ್ಯಾಂಡ್ಬಾಲ್, ಜುಡೋ, ಕಯಾಕಿಂಗು. ಇದಾದಮೇಲೆ ಕಬಡ್ಡಿ, ಸ್ವಿಮ್ಮಿಂಗ್, ಸೈಲಿಂಗ್, ಶೂಟಿಂಗ್, ಟ್ರಯಾಥ್ಲಾನ್, ವಾಲಿಬಾಲ್, ಉಶು, ವೆಯ್ಟ್ ಲಿಫ್ಟಿಂಗ್, ರೆಸ್ಲಿಂಗ್ ಮತ್ತು ವಿಂಟರ್ ಗೇಮ್ಸ್. ಈ ಇಷ್ಟು ಗೇಮ್ನಲ್ಲಿ ಯಾರು ನೀವು ಮೆಡಲ್ನ ಗೆದ್ದಿರ್ತೀರ ಅಥವಾ ಪಾರ್ಟಿಸಿಪೇಟ್ ಮಾಡಿರ್ತೀರಾ ಅವರು ಆಫ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೊಂದು ರೂಲ್ ಇದೆ, ಏನಂದರೆ ನೀವು ಮೆಡಲ್ನ ಗೆದ್ದು 3 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿರಬಾರ್ದು. ಅದಕ್ಕೊಂದು ಡೇಟ್ನ ಕೊಟ್ಟಿದ್ದಾರೆ. ಏನಪ್ಪ ಡೇಟ್ ಅಂದರೆ 1 ಏಪ್ರಿಲ್ 2023ರಿಂದ ಮುಂಚೆ ನೀವು ಮೆಡಲ್ನ ಗೆದ್ದಿದ್ರೆ ನೀವು ಅದಕ್ಕೆ ವ್ಯಾಲಿಡ್ ಆಗೋದಿಲ್ಲ. 1 ಏಪ್ರಿಲ್ 2023 ನಂತರ ನೀವು ಮೆಡಲ್ ಗೆದ್ದಿರಬೇಕು ಅಥವಾ ಯಾವುದಾದ್ರೂ
ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅಂಥವರು ಅರ್ಜಿನ ಹಾಕ್ಬೋದು. ನೀವು ಏನೇನು ಡಾಕ್ಯುಮೆಂಟ್ನ ಹೇಳಿದ್ದಾರೆ ಆ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಕೊಂಡು, ನಾನಿವಾಗ ಒಂದು ಪೋಸ್ಟಲ್ ಅಡ್ರೆಸ್ನ ಹೇಳ್ತೀನಿ, ಆ ಅಡ್ರೆಸ್ನ ನೋಟ್ ಮಾಡಿಕೊಂಡು ಆ ಅಡ್ರೆಸ್ಗೆ ಎನ್ವಲಪ್ ಮೂಲಕ ನೀವು ಪೋಸ್ಟ್ನ ಮಾಡಬೇಕಾಗುತ್ತೆ. ಆ ಅಡ್ರೆಸ್ ಬಂದ್ಬಿಟ್ಟು ಹೀಗಿದೆ: ಡೈರೆಕ್ಟರೇಟ್ ಆಫ್ PT ಆ್ಯಂಡ್ ಸ್ಪೋರ್ಟ್ಸ್, ಜನರಲ್ ಸ್ಟಾಫ್ ಬ್ರಾಂಚ್, IHQ ಆಫ್ MOD ಆರ್ಮಿ, ರೂಮ್ ನಂಬರ್ 747A ವಿಂಗ್, ಸೇನಾ ಭವನ್, PO ಅಂದರೆ ಪೋಸ್ಟ್, ನ್ಯೂ ಡೆಲ್ಲಿ. ಪಿನ್ ಕೋಡ್ ಬಂದ್ಬಿಟ್ಟು 110011. ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ. ಡಿಸೆಂಬರ್ 15, 2025 ಸಂಜೆ 5 ಗಂಟೆವರೆಗೆ ನಿಮಗೆ ಟೈಮ್ ಇರುತ್ತೆ. ಈ ಟೈಮ್ ಆದಮೇಲೆ ನೀವು ಕಳಿಸೋಂಥ ಪೋಸ್ಟ್ ಏನಾದರೂ ಹೋಗಿ ತಲುಪಿದ್ರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಯಾರೇ ಕಳಿಸಿದ್ರು 15ಕ್ಕೂ ಮುಂಚೆನೇ ಕಳಿಸಿ. ಅಟ್ಲೀಸ್ಟ್ 5 ಗಂಟೆ ಒಳಗಡೆ ರೀಚ್ ಆಗಬೇಕು. ಡೈರೆಕ್ಟ್ ಹವಾಲ್ದಾರಿಗೆ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಜೂನಿಯರ್ ಮತ್ತು ಸೀನಿಯರ್ ಲೆವೆಲ್ನಲ್ಲಿ ನೀವು ಇಂಡಿವಿಜುವಲ್ ಮೆಡಲ್ನ ಗೆದ್ದಿರಬೇಕು, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನೀವು ಟೀಮ್ ಇವೆಂಟ್ಗಳಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಖೇಲೋ ಇಂಡಿಯಾ ಗೇಮ್ಸ್, ಖೇಲೋ ಇಂಡಿಯಾ ಯೂತ್ ಮತ್ತು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ನೀವು ಜೂನಿಯರ್ ಮತ್ತು ಸೀನಿಯರ್ ಇವೆಂಟ್ಸ್ಗಳಲ್ಲಿ ಇಂಡಿವಿಜುವಲ್ ಮೆಡಲ್ನ ಗೆದ್ದಿದ್ರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದು ಡೈರೆಕ್ಟ್ ನಾಯಬ್ ಸುಬೇದಾರ್ಗೆ ಯಾವ ಲೆವೆಲ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರಬೇಕು ಅಥವಾ ಮೆಡಲ್ನ ಗೆದ್ದಿರಬೇಕು ಅಂತ ನೋಡೋಣ ಬನ್ನಿ. ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಇಂಡಿವಿಜುವಲ್ ಮೆಡಲ್ನ ಗೆದ್ದಿರಬೇಕು. ಅದು ಗೋಲ್ಡ್ ಆಗಿರಲಿ, ಸಿಲ್ವರ್ ಆಗಿರಲಿ, ಬ್ರೌನ್ಸ್ ಆಗಿರಲಿ, ಯಾವುದೇ ಒಂದು ಇಂಡಿವಿಜುವಲ್ ಮೆಡಲ್ನ ಗೆದ್ದಿರಬೇಕು. ನೆನ್ಪಿಟ್ಕೊಳ್ಳಿ, ಇದು ಇಂಡಿಯಾ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಹೇಳ್ತಿದ್ದಾರೆ. ಮತ್ತೆ ಏಷ್ಯಾ ಲೆವೆಲ್, ಏಷ್ಯನ್ ಅಂದರೆ ನಮ್ಮ ಏಷ್ಯಾ ಕಂಟಿನೆಂಟ್ ಅಲ್ಲಿ ಏನಾಗುತ್ತೆ ಅದರಲ್ಲಿ ನೀವು ಇಂಡಿವಿಜುವಲ್ ಮೆಡಲ್ ಗೆದ್ದಿರಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ಇಂಡಿವಿಜುವಲ್ ಮೆಡಲ್ಲು ಏಷ್ಯನ್ ಗೇಮ್ಸಲ್ಲಿ ಗೆದ್ದಿರಬೇಕು. ಕನ್ಫ್ಯೂಸ್ ಆಗಬೇಡಿ, ಏಷ್ಯನ್ ಚಾಂಪಿಯನ್ಶಿಪ್ಪೇ ಬೇರೆ, ಏಷ್ಯನ್ ಗೇಮ್ಸೇ ಬೇರೆ. ಹಾಗಾಗಿ 2 ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಇಂಡಿವಿಜುವಲ್ ಮೆಡಲ್ ಗೆದ್ದಿದ್ರೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. 3ನೇ ಪಾಯಿಂಟ್ ಬಂದು ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಮತ್ತು ವರ್ಲ್ಡ್ ಕಪ್ನಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದರೆ ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತೀರ. ಇದಿಷ್ಟು ಡೈರೆಕ್ಟ್ ಹವಾಲ್ದಾರ್ ಮತ್ತು ಡೈರೆಕ್ಟ್ ನೇಬ್ ಸುಬೇದಾರ್ಗೆ ಏನೇನು ಅರ್ಹತೆಯನ್ನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಡೀಟೇಲ್. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ, ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಯೋಚನೆ ಮಾಡೋಗಿಲ್ಲ. ಮೊದಲೇ ಸೆಂಟ್ರಲ್ ಗೌರ್ಮೆಂಟ್ ಇದು, ಆರ್ಮಿ ಬೇರೆ, ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮಗೆ ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಇರುತ್ತೆ. ಕಡಿಮೆ ಅಂದ್ರೂ ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಸ್ಯಾಲ್ರಿನೇ 50,000 ಪ್ಲಸ್ ಇರುತ್ತೆ. ಏನಿವಾಗ 7th ಪೇ ಕಮಿಷನ್ ನಡೀತಾ ಇದೆ, ಆ 7th ಪೇ ಕಮಿಷನ್ ರೂಲ್ಸಲ್ಲಿ ನಿಮಗೆ ಎಷ್ಟು ಪೇ ಬರುತ್ತೆ ಆ ಪೇ ಮೆಟ್ರಿಕ್ ಲೆವೆಲಲ್ಲಿ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ. 50,000 ಅಂತೂ ಕನ್ಫರ್ಮ್ ಇದ್ದೇ ಇರುತ್ತೆ. ಇವಾಗ 7th ಪೇ ಕಮಿಷನ್ ನಡೀತಾ ಇದೆ. ಈಗ ಬರೋ ಜನವರಿ 1, 2026ರಿಂದ 8th ಪೇ ಕಮಿಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇನ್ನೂ ಸ್ಯಾಲ್ರಿ ಹೈಕ್ ಆಗುತ್ತೆ. ನಿಮಗೆ ಒಳ್ಳೆ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ಬರ್ತಿದ್ದಂಗೆ ನಿಮಗೆ 8th ಪೇ ಕಮಿಷನ್ಗೆ ನೀವು ಅರ್ಹರಾಗಿರ್ತೀರ. ಹಾಗಾಗಿ ಸ್ಯಾಲ್ರಿ ಇನ್ನೂ ಹೈಕ್ ಆಗಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ನಿಮಗೆ ಸಿಗುತ್ತೆ. ಪಾಯಿಂಟ್ ಬಂದು ಡಾಕ್ಯುಮೆಂಟ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 20 ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ಗಳು ರೀಸೆಂಟ್ ಆಗಿರಬೇಕು, ಮತ್ತು ಕ್ಲೀನಾಗಿ ಹೇರ್ ಕಟ್ ಮಾಡಿಸಿರ್ಬೇಕು, ಮತ್ತು ಬ್ಯಾಕ್ಗ್ರೌಂಡ್ ವೈಟ್ ಆಗಿರಬೇಕು. ಕೆಲವರು ಕಲರ್ಫುಲ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ತೆಗೆಸ್ತಾರೆ. ನೀವು ಇದರಲ್ಲಿ ಹೇಳಿರೋ ಪ್ರಕಾರ ಕಲರ್ಫುಲ್ ಬ್ಯಾಕ್ಗ್ರೌಂಡಲ್ಲಿ ತೆಗ್ಸೋಕೆ ಹೋಗ್ಬೇಡಿ, ವೈಟ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋನ ತೆಗೆಸಿ. 20 ಫೋಟೋಗಳು ಬೇಕು. ಮತ್ತು 2ನೇ ಪಾಯಿಂಟ್ ಬಂದು ಎಜುಕೇಷನ್ ಸರ್ಟಿಫಿಕೇಟ್. ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಬೇಕು. 3ನೇದು ಡೊಮಿಸೈಲ್ ಸರ್ಟಿಫಿಕೇಟ್. 4ನೇದು ಕ್ಯಾಸ್ಟ್ ಸರ್ಟಿಫಿಕೇಟ್. 5ನೇದು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಇದನ್ನು ನೀವು ಸ್ಕೂಲಲ್ಲೇ ಹೋಗಿ ಹೆಡ್ ಮಾಸ್ಟರ್ ಹತ್ರ ಮಾಡಿಸ್ಬೋದು. 6ನೇದು ಕ್ಯಾರೆಕ್ಟರ್ ಸರ್ಟಿಫಿಕೇಟು. ಇದು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಸ್ಬೋದು. 2 ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದರೆ, ಒಂದು ಸ್ಕೂಲಲ್ಲಿ, ಒಂದು ನಾರ್ಮಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು. ಎರಡೂ ನೀವು ಮಾಡಿಸ್ಕೊಂಡು ಹೋಗಬೇಕು. ಮತ್ತು 7ನೇದು ಅನ್ಮ್ಯಾರಿಡ್ ಸರ್ಟಿಫಿಕೇಟು. ಈ ನೇರ ನೇಮಕಾತಿಯಲ್ಲಿ ಮ್ಯಾರಿಡ್ ಪರ್ಸನ್ಸ್ಗೆ ಅವಕಾಶ ಇಲ್ಲ. ಹಾಗಾಗಿ ಅನ್ಮ್ಯಾರಿಡ್ ಸರ್ಟಿಫಿಕೇಟು ನೀವು ತಗೊಂಡು ಹೋಗಲೇಬೇಕು. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಬಂದು 6 ತಿಂಗಳ ಒಳಗಡೆ ಮಾಡಿಸಿರಬೇಕು. ಈಗ ಕೊನೆಯದಾಗಿ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಚರ್ಚೆ ಮಾಡೋಣ. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ, ಮೊದಲನೇ ಸ್ಟೆಪ್ನಲ್ಲಿ ನೀವು ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಬೈ ಪೋಸ್ಟ್ ಮೂಲಕ ಆರ್ಮಿ ಕ್ಯಾಂಪ್ಗೆ ಕಳಿಸ್ತೀರಾ.
ಎರಡನೇ ಸ್ಟೆಪ್ನಲ್ಲಿ ಯಾವ್ಯಾವ ಕ್ಯಾಂಡಿಡೇಟ್ಸು ಮೆಡಲ್ನ ಗೆದ್ದಿದ್ದಾರೆ, ಇಂಡಿವಿಜುವಲ್ ಆಗಿರ್ಬೋದು, ಟೀಮ್ ಇವೆಂಟ್ಸ್ ಆಗಿರ್ಬೋದು, ಆ ಮೆಡಲ್ನ ಗೆದ್ದಿದ್ದಾರೆ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೆದ್ದಿರ್ತಾರೆ, ಅಂಥವ್ರನ್ನ ಅವರು ಫಸ್ಟು ಚೂಸ್ ಮಾಡ್ತಾರೆ. ಮೂರನೇ ಸ್ಟೆಪ್ನಲ್ಲಿ ಅವರು ಚೂಸ್ ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗೆ ಇಮೇಲ್ ಮುಖಾಂತರ ಒಂದು ನೋಟಿಫಿಕೇಶನ್ನ ಕಳಿಸ್ತಾರೆ. ಟ್ರಯಲ್ಗೆ ಒಂದು ಡೇಟ್ನ ಕೊಟ್ಟಿರ್ತಾರೆ. ಆ ಡೇಟಿಗೆ ಹೋಗಿ ನೀವು ಯಾವ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿರ್ತೀರಾ ಆ ಸ್ಪೋರ್ಟ್ಸ್ಗೆ ನೀವು ಟ್ರಯಲ್ನ ಕೊಡಬೇಕಾಗುತ್ತೆ. ಹಾಗಾಗಿ ನೀವು ಏನು ಫಾರ್ಮ್ನ ತುಂಬ್ತೀರಾ ಆವಾಗ ತುಂಬ ಇಂಪಾರ್ಟೆಂಟ್ ಏನಂದರೆ ಇಮೇಲ್ನ ಕರೆಕ್ಟಾಗಿ ನೀವು ಕೊಡಬೇಕು. ಒಂದು ಸ್ಪೆಲ್ಲಿಂಗ್ ಆ ಕಡೆ ಈ ಕಡೆ ಹೋದ್ರೂ ನಿಮಗೆ ಲಾಸ್ ಆಗುತ್ತೆ. ಯಾಕೆಂದರೆ ಲೆಟ್ರೆಲ್ಲ ಇವಾಗ ಬರೋದಿಲ್ಲ, ಎಲ್ಲ ಇವಾಗ ಆನ್ಲೈನ್ ಜಮಾನ. ಹಾಗಾಗಿ ಇಮೇಲಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಅವರು ಕಳಿಸ್ತಾರೆ. ಇವಾಗ ನೀವು ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಸರ್ ಇವಾಗಲೇ ಪೋಸ್ಟಲ್ಲಿ ಒರಿಜಿನಲ್ ಕಳಿಸ್ಬೇಕಂತ. ಇಲ್ಲ, ಪೋಸ್ಟಲ್ಲಿ ಜಸ್ಟ್ ಎಲ್ಲದನ್ನೂ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಜೆರಾಕ್ಸ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡಿ, ಅಂದರೆ ನಿಮ್ಮ ಖುದ್ದಾಗಿ ನಿಮ್ಮ ಸೈನ್ನ ನೀವೇ ಮಾಡಿಬಿಟ್ಟು ನೀವು ಅದನ್ನು ಕಳಿಸ್ಬೇಕಾಗುತ್ತೆ. ನೀವು ಸೆಲೆಕ್ಷನ್ ಟ್ರಯಲ್ಗೆ ಹೋಗ್ತಿರಲ್ಲ ಅವಾಗ ಏನೇನು ಇವಾಗ ಜೆರಾಕ್ಸ್ ಕೊಟ್ಟಿದ್ದೀರಾ ಅದರದ್ದು ಒರಿಜಿನಲ್ ಎಲ್ಲ ತೊಗೊಂಡೋಗ್ಬೇಕಾಗುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೊಸೀಜರ್ ಆಗಿತ್ತು. ಈಗ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ನೀವು ಗೂಗಲ್ನ ಓಪನ್ ಮಾಡಿ, ಇಂಡಿಯನ್ ಆರ್ಮಿದು ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು A4 ಸೈಜ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಕಳಿಸ್ಬೇಕಾಗುತ್ತೆ. ಒಬ್ಬರು ಒಂದೇ ಸಲ ಮಾತ್ರ ಕಳಿಸ್ಬೇಕು. 2 ಸಲ 3 ಸಲ ಅಥವಾ ಆ ರೀತಿ ಕಳಿಸೋದ್ರಿಂದ ಡಬಲ್ ಅಥವಾ ಟ್ರಿಬಲ್ ಆದರೆ ನಿಮ್ಮ ಫಾರ್ಮ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಹಾಗಾಗಿ ನಾನು ಒಂದ್ಸಲ ಕಳಿಸಿದ್ದೀನಿ ಮತ್ತೆ ತಪ್ಪಾಗ್ಬಿಟ್ಟಿದೆ ಅಂದ್ಬಿಟ್ಟು ಇನ್ನೊಂದ್ಸಲ ನೀವು ಕಳಿಸಿದ್ರೆ ಎರಡೂ ಕೂಡ ನಿಮ್ಮದು ಡಿಸ್ಕ್ವಾಲಿಫೈ ಆಗುತ್ತೆ. ಹಾಗಾಗಿ ಒಂದೇ ಸಲ ಕಳಿಸಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬಂದುಬಿಟ್ಟು www.joinindianarmy.nic.in. ಈ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ ಫಾರ್ಮ್ನ A4 ಸೈಜ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ನ ಸರಿಯಾಗಿ ತುಂಬಿಬಿಟ್ಟು ನಾನು ಆವಾಗಲೇ ಹೇಳಿರೋ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಿ. ಈ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.